ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ ನಾನೊಂದು ಜೋಳವನ್ನು ಸುಡ್ತೀನಿ. ಕಾರ್ನ್, ಇದು ಚಪ್ಪೆ ಜೋಳ, ಸ್ವೀಟ್ ಕಾರ್ನ್ ಅಲ್ಲ, ಸಿಹಿ ಇದಲ್ಲ, ಇದು ಚಪ್ಪೆ ಜೋಳ. ಇದರ ಸಿಪ್ಪೆ ಎಲ್ಲ ಮೊದಲು ತೆಗಿಬೇಕು. ನಾವು ಹೊರಗಡೆ ಎಲ್ಲ ತಿನ್ಲಿಕ್ಕೆ ಹೋದರೆ ಸುಟ್ಟ ಜೋಳಕ್ಕೆ 40, 50, 20, 30 ಹೀಗೆಲ್ಲ ಕೊಡಬೇಕಾಗುತ್ತೆ. ನನಗೆ ಇವತ್ತು 50 ರೂಪಾಯಿಗೆ 7 ಜೋಳ ಕೊಟ್ಟರು. ಈಗ ನೋಡಿ, ನಾನು ಇದನ್ನೀಗ ನಮ್ಮದೇ ಒಂದು ಸುಡುವ ಪಾತ್ರೆಯಲ್ಲಿ ಹೇಗೆ ಸುಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನಾನು. ನೋಡಿ, ಎಳೆ ಜೋಳ ಈ ಥರ ಎಳೆದಾಗಿರಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಇದನ್ನು ನಿಂಬೆಹಣ್ಣು ರಸ ಹಾಕಿ ತಿನ್ನಬೇಕು, ಸೂಪರಾಗಿರುತ್ತೆ. ನೋಡಿ, ಹೀಗೆ ಸುಡಬೇಕು. ನೋಡಿ, ತುಂಬ ಚೆನ್ನಾಗಿರುತ್ತೆ ಹೀಗೆ ಸುಟ್ಟರೆ. ಅದರೆಲ್ಲ ಭಾಗ ಕೂಡ ಚೆನ್ನಾಗಿ ಸುಡಬೇಕು. ಸ್ವಲ್ಪ ಬಿಸಿಯೆಲ್ಲ ಮುಟ್ಟಾಗ ಜಾಗ್ರತೆ ಮಾಡ್ಕೊಳ್ಳಿ. ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಬೆಂಕಿಯಲ್ಲಿ ಬೆಂದ ಹೂವಿಗೆ ಬಿಸಿಲಲ್ಲಿ ಬಾಡುವ ಚಿಂತೆ ಯಾಕೆ ಅಲ್ವಾ? ಆಲ್ರೆಡಿ ಬೆಂಕಿಯಲ್ಲಿ ಬೆಂದಿದ್ದೀನಿ ನಾನು, ಇನ್ನು ಬಿಸಿ ತಟ್ಟುವ ಭಯ ಯಾಕೆ? ಹಾಗಾಗಿ ನಾನು ಬಿಸಿಯಲ್ಲೆಲ್ಲ ಹಾಗೇ ಹಿಡ್ಕೊಂಡು ಬಿಡ್ತೀನಿ. ಬಿಸಿಯಲ್ಲ ಅದೆಲ್ಲರಿಗೂ ಆಗಲ್ಲ. ಆಲ್ರೆಡಿ ನಾನು ಬೆಂಕಿಯಲ್ಲಿ ಬೆಂದು ಹೋಗಿದ್ದೇನೆ. ಇನ್ನು ಇವಾಗ ಏನು ಹೇಳೋದು, ಸ್ವಲ್ಪ ಬಿಸಿ ತಟ್ಟಬೇಕಷ್ಟೆ. ಈಗ ಚೆನ್ನಾಗಿ ಸುಡಬೇಕು ಮೊದಲು. ಇದು ರೈತರ ಕೈಯಿಂದ ನೇರ ನಮಗೆ ಬರುತ್ತೆ. ಅವರ ತೋಟದಿಂದ ನೇರ ಒಂದು ಗಾಡಿಯಲ್ಲಿ ಮಾರಲಿಕ್ಕೆ ಬರ್ತಾರೆ, ಒಂದು ಟೆಂಪೋ ಥರ, ಅದನ್ನು ತಗೊಂಡು. ಹಾಗಾಗಿ ನಮಗೆಲ್ಲ ಕಮ್ಮಿಗೆ ಸಿಗುತ್ತೆ. ನೋಡಿ, ರೈತರಿಗೂ ಲಾಭ, ನಮಗೂ ಲಾಭ, ಮಧ್ಯವರ್ತಿಗಳೇ ಇಲ್ಲ. ಹಾಗಾಗಿ 50 ರೂಪಾಯಿಗೆ 7 ಕೊಟ್ಟರು, ಇನ್ನೊಂದು ಚಿಕ್ಕದು ಕೊಟ್ಟರು, ಎಲ್ಲ ಸೇರಿಸಿದ್ರೆ 8 ಆಯಿತು. ನೋಡಿ, ಈಗ ಸುಟ್ಟಾಯಿತು ಜೋಳನ. ಇಷ್ಟು ಸುಟ್ಟರೆ ಸಾಕು, ಬೇಯಿಸ್ಬೋದು ಕೂಡ. ಇಲ್ಲಿ ನಾನು ಮೆಣಸಿನಕಾಯಿದು, ಹಸಿಮೆಣಸಿನಕಾಯಿ ಮತ್ತು ಉಪ್ಪು ಹಾಕಿ ನೀರು ಹಾಕಿ ಪೇಸ್ಟ್ ಮಾಡಿದ್ದೇನೆ. ಈಗ ಇದನ್ನು ನಿಂಬೆಹಣ್ಣು ಅದ್ದಿಕೊಂಡು ಚೆನ್ನಾಗಿ ಈ ಥರ ಹಾಕಿ, ತುಂಬ ಖಾರದ ಮೆಣಸಿನಕಾಯಿ ತಗೊಳ್ಬೇಡಿ, ಯಾಕೆಂದರೆ ತುಟಿಯೆಲ್ಲ ಉರಿದು ಹೋಗುತ್ತೆ. ಈ ಥರ ಲೈಟ್ ಆದರೆ ಚೆನ್ನಾಗಿರುತ್ತೆ. ನೋಡಿ ನೋಡಿ, ಸೂಪರ್ ಆಯ್ತಲ್ಲ. ಈಗ ಪಾಪ ಇವಾಗ ತಿನ್ನೋದು ಕೂಡ ತೋರಿಸ್ಬೇಕಲ್ವ ನಿಮಗೆ, ಯಾರಿಗೆ ಗೊತ್ತಿಲ್ಲಲ್ಲ. ಬಿಸಿ ಬಿಸಿ ಜೋಳ ಹೇಗೆ ತಿನ್ನೋದು, ಹಸಿಮೆಣಸಿನಕಾಯಿನ ಪೇಸ್ಟನ್ನ ಅದ್ದುಕೊಂಡು. ಇದು ಜಾಸ್ತಿ ಇಂಥ ಅಭ್ಯಾಸಗಳು. ಹೊರಗಡೆ ಎಲ್ಲ ಹೋದ ತಿಂತಾ ಇರ್ತೀನಿ ನಾನು. ಈಗ ಎಲ್ಲರೂ ಜೋಳ ತಂದು ಮನೆಯಲ್ಲಿ ಮಾಡಿ ತಿನ್ನಿ. ಟಾಟಾ, ಬಾಯ್ ಬಾಯ್.